ಈ ದೆವ್ವ ಆಗಿರೋದಕ್ಕೆ ಏನು ತಿನ್ನಬೇಕು ಅಂತಲೇ ಅನ್ಸಲ್ಲ. ನನ್ನ ಮೊಮ್ಮಗಳು ಏನೋ ಮಾಡ್ತಾವಳೆ ಘಮ 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 ಅನ್ನಂಗೆ. ಆಹಾಹಾಹಾಹಾ. ತಿನ್ನಬೇಕು ಅಂತ ಅನ್ನಿಸ್ತೈತೆ. ದೆವ್ವಗಳಿಗೆ ಹೊಟ್ಟೆ ಹಸ್ವಾಗಲ್ಲ, ಆದರೆ ತಿನ್ನಬೇಕು ಅಂತ ಅವಾಗ 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 ಅನ್ನಿಸ್ತಾ ಇರ್ತದೆ. ಪರವಾಗಿಲ್ಲ. ಇವ್ರ ಮನೆಗೆ ಈ ಬೊಡ್ಡಿ ಅಳಿಯವನಲ್ಲ ಏನು ಮಾಡ್ತಾನೆ ಅಂತ ನೋಡ್ಕೊಂಡು ಹೋಗೋಣ ಫಸ್ಟ್. ಆಮೇಲೆ ನನ್ನ ಮಗಳು ಮನೆಗೆ ಹೋಗಿ ನನ್ನ ಮಗಳನ್ನ ನೋಡಿದ್ರೆ ಆಯ್ತಪ್ಪ. ಲೇ ಆಯ್ತೇನೆ ಅಡುಗೆ ಒಟ್ಟಸಿತೈತೆ. ಅದು ಎಷ್ಟೊತ್ತು ಅಂತ ಮಾಡ್ತೀವಿ ಅಡುಗೆಯ? ಅಯ್ಯೋ ಅವಾಗಿಂದ ಎರಡನೇ ಸಲ ಕೇಳ್ತಿರೋದು ನಾನು, ಅಡುಗೆ ಆಯ್ತಾ ಅಡುಗೆ ಆಯ್ತಾ ಅಡುಗೆ ಆಯ್ತಾ ಅಂತ ಹೇಳ್ಬಿಟ್ಟು. ಓ ಬಂದ, ಬಾ 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 ಬಾ. ಇರ್ರಿ ತಂದೆ, ಸಾರು ಕುದಿತೈತೆ ಹಾಕೊಂಬಿಟ್ಟು ಬರ್ತೀನಿ. ಅದು ಏನಂತ ಇದು ಮಾಡ್ತೀರಾ? ಮಗ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ನಾನು ಕ್ಯಾಮೆಗೆ ಮೇಲೆ ಮಾಡಬಾರ್ದಾ? ನಾನೇ ಸುಮ್ಮನೆ ಕೂತಿರ್ತೀನಿ. ಎಷ್ಟು ಕೆಲಸ ಮಾಡ್ತಾ ಇರ್ತೀನಿ ಹೇಳಿ. ನಾನು ಸುಮ್ಮನೆ ಕೂತ್ಕೊಳ್ಳೋರ್ಗೆ ಹೇಳ್ದಂಗೆ ಹೇಳ್ತೀರಾ? ನನಗೆ ಅದು ಏನು ಕುಂತ್ರು ನಿಂತರು ಕೆಲಸನೇ ನನಗಂತೂ. ನೀವೇನಾರ ಬಂದು 10 ಪೈಸದ ಕೆಲಸ ಮಾಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ, ನಾನೇ ಮಾಡ್ಬೇಕು ಎಲ್ಲನೂ. ಸುಮ್ಕಿರ್ರಿ. ಏನ್ ಇವಳು ಸೀಮೆಗಿಲ್ದಿರ ಕೆಲಸ ಮಾಡ್ಬಿಡ್ತಾಳೆ ಇವಳು. ನಾವು ಹೊರಗಡೆ ಹೋಗಿ ಕಷ್ಟಪಟ್ಟು ದುಡಿಯೋರ್ಗಿನ್ನೂ ನೀನ್ ಮಾಡೋದು ಹೆಚ್ಚಾಗೋಗ್ಬಿಟ್ಟ. ಏನ್ ಇವಳು ದೊಡ್ಡದಾಗ ಕಿಸಿತಿದ್ಯಾ ನೋಡು ಹೇಳೋಕೆ. ಸುಮ್ಕೇನೆ ಇದ್ ಮಾಡ್ಬೇಡ, ಹೋಗಿ ಸುಮ್ಕೇನೆ ಕ್ಯಾಮೇಲ್ವ ನಿಂಗೆ ತಗೊಬಿಟ್ಟು ಅವಾಗ ಒಟ್ಟಿಸ್ತೈತೆ. ನನ್ನ ಮಗ ಏನು ದುಡಿಯಲ್ಲ ಅಂದ್ರೂ ದುರಂಕಾರ ಮಾತ್ರ ಏನು ಕಮ್ಮಿ ಆಗಲ್ಲ. ಇವಳಿಗೂ ಸರಿಯಾಗಬೇಕು ಬಾ ಈ ತೇಜಿಗೆ. ನನ್ನ ಮಾತು ಕೇಳ್ದಿದ್ದಂಗೆ ಬಿಡು, ನನ್ನ ಯಾಮರ್ಸ್ಬಿಟ್ಟು ಕರ್ಕೊಂಡೋಗ್ಬಿಟ್ಟಿದ್ಲಲ್ಲ ಇವಳಿಗೆ. ಆಗ್ಬೇಕು ಹಿಂಗೇನೇನಿಯಾ. ಒಟ್ಟುರಿಸ್ತಾಳೆ ಎಲ್ರೂ. ನನ್ನ ಮಗಳಿಗಂತೂ ಒಟ್ಟುರ್ಸಾಕ್ಬಿಟ್ಟವಳೆ. ತೊಂದೆ ಇರಿ. ನಿಮ್ಮ ಅಮ್ಮಂದು ದುಡ್ಡು ಕೇಳ್ಕೊಂಬಿಟ್ಟು ಬಂತ ಹೇಳಿದ್ನಲ್ಲ, ಏನಾಯ್ತೆ? ಕೇಳ್ಕೊಂಬಿಟ್ಟು ಬಂದಿದ್ದೀನಿ ಹೇಳ್ರಿ. ನೋಡೋಣ ಅಂತ ಹೇಳೈತ್ ನಮ್ಮ ಅಮ್ಮನೂ. ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಏನ್ ನೋಡೋಣ ಹೇಳ್ತೀನಿ ಮಾಡ್ತೀನಿ. ಬರೀ ಇದೆ ಆಯ್ತು ನಿಮ್ಮ ಅಮ್ಮಂಗೆ. ಒಳಿಯ ಮಗಳು ಕಷ್ಟದವ್ರೆ ಅಂತ 10 ಪೈಸಾ ಕೊಡಕ್ಕಿಲ್ಲ ಅಂದ್ರೆ ಇನಿ ಅಂತ ಅಮ್ಮನೇ? ನಿಮ್ಮ ಅಮ್ಮಂಗೆ ದುಡ್ಡು ಹೆಚ್ಚಾಗೋಗ್ಬಿಡ್ತಾ? ಇಲ್ಲ ಕಣಲ್ಲ ಬೇವರ್ಸಿ, ನೀನ್ ಹೆಚ್ಚಾಗ್ಬೇಕು. ತಗೊಳ್ಳಿ, ಊಟ ಮಾಡ್ಕೊಳ್ಳಿ. ಮಗ ಅಳ್ತೈತೆ, ಹೋಗು ಮಗ ನೋಡ್ಕತೀನಿ. ಏನ್ ಇವಳು ನಾನು ನೋಡ್ಕೊಳಂಗೆ ಹೇಳ್ತಾಳೆ. ಹೋಗೋ ಕಂಡಿವ್ನಿ, ನೋಡ್ಕೊ ಹೋಗು ನಿಮ್ಮ ಮಗನೇ ನಿನ್ಯ. ಹತ್ತರಿಕೆ ಯಾವಾಗೂ ಅದು ಎಲ್ಲಿ ಬಿಟ್ಟು ಸೊಪ್ಪು ಸಿಗ್ತದೋ ಏನೋ ನಾಕಾಣೆ. ಯಾವಾಗೂ ಈ ಸೊಪ್ಪಿನ ಸಾರು, ಬೊಸ್ಸಾರು, ಉಪ್ಸಾರು ಬಿಟ್ರೆ ಇವಳ್ಗಂತೂ ಬ್ಯಾರೆ ಅಡುಗೆ ಜೀವನದಾಗ ಗೊತ್ತದೋ ಬರೋಕ್ಕಿಲ್ವೋ ಗೊತ್ತಿಲ್ಲ ಬಿಡು. ಬರೀ ಇದೇನೇನಿಯ. ನನಗೂ ಸಾಕು ಹೋಗ್ಬಿಟ್ಟೈತೆ ತಿಂದು ತಿಂದು ತಿಂದು. ಅವನಜ್ಜಿ ನನ್ನ ಮಗ ತಿಂದನು ಇದನ್ನ, ಲೋಪರ್ ನನ್ನ ಮಗ ತಿಂದನು ಹೇಳು. ಅಯ್ಯೋ ಪುಟ್ಟಾಕತ್ತದೆ. ಬೊಡ್ಡಿ ಬಿಟ್ಟಿ ಕೂಳ್ ತಿನ್ನೋದು ಅದ್ರಾಗೂ ದೌಲತ್ತು, ಆಕಾಶದಷ್ಟು ದೌಲತ್ ಮಾಡ್ತಾನೆ ಗೂಬೆ ನನ್ನ ಮಗನೇ. ನಿನಗೆ ಅದೇನೋ ಅಂತಾರಲ್ಲ, ಹಿಂಗೆ ತಿಂದು ಕೂಳೆ ಹೆಚ್ಚಾಗೋಗ್ಬಿಟ್ಟೈತೆ. ಎಷ್ಟು ಜನಕ್ಕೆ ತಿನ್ನಕ್ಕೂ ಕೂಳಿರಕ್ಕೆಲ್ಲ ಸಾಯ್ತಾವ್ರೆ. ದುಡಿಲಿಲ್ಲ ಅಂದ್ರೂ ಯಾವ ದೌಲತ್ ಮಾಡಿಯ ನೀನಂತೂ. ದುಡಿಯೋಕ್ಕಂತೂ ಯೋಗ್ಯತೆ ಇಲ್ಲ ನಿನಗೆ, ಲೋಪರ್ ನನ್ನ ಮಗಂಗೆ. ಮಾಡಾಕಿರೋದು ತಿನ್ನಕ್ಕೂ ದೌಲತ್ತು ನನ್ನ ಮಗಂಗೆ. ಅಯ್ಯಯ್ಯಯ್ಯ. ಏನೋ ನನ್ನ ಕೊರ್ಮುಗ್ ತಿನ್ಬೇಕಲ್ಲ, ತಿಂತೀನಿ ಹೇಳಿದ್ದೇನೆ. ಇನ್ನೇನು ಬದುಕಿರ್ಬೇಕಲ್ಲ, ಸಾಯ್ದೇನೇನಿಯ. ಅದಕ್ಕೆಲ್ಲ ತಿನ್ಬೇಕು ಇವಳು ಬೇಸಾಕಿದ್ದನ್ನ. ಅಯ್ಯೋ ದಿವಸ ದಿನ ಆಯಿತು ಬಿಡು. ನಾನಂತೂ ಸರಿಯಾಗಿ ಊಟ ತಿಂದ್ಬಿಟ್ಟು ಪಿಜ್ಜಾ, ಬರ್ಗರು, ಪಾಸ್ತಾ ಅವೆಲ್ಲ ಯಾವ ಕಾಲಕ್ಕೆ ತಿನ್ನು ನಾನಂತೂ ನೆನಪೇ ಆಯ್ತಿಲ್ಲ ಬಿಡು. ಈಗ ನೆನಪು ಮಾಡಿಸ್ತೀನಿ ನೋಡು. ಅಯ್ಯಯ್ಯೋ ತೇಜ ತಟ್ಟೆ ಮ್ಯಾಲ್ಗಡಿಗೆ ಹಾರಾಡ್ತೈತೆ ಕಡ್ಲೆ ತಟ್ಟೆ. ರೀ ಅಯ್ಯ ಮಗನ್ ಮಲಗಿಸ್ತೀನಿ, ಸುಮ್ಕಿರಿ, ಏನೇನೋ ಮಾಡ್ಬೇಡ್ರಿ. ಲೇ ಬಾರೆ ತೇಜ, ಸರ್ನ ಬಾರೆ, ತಟ್ಟೆ ಮ್ಯಾಲ್ಗಡೆ ಹಾರಾಡ್ತೈತೆ ನೋಡ್ ಬಾರೆ. ಅಯ್ಯೋ ದೇವ್ರೆ, ಅಯ್ಯಪ್ಪ ನಿಂಬೆಣ್ಣು ಕೊಟ್ಟಿದ್ದಲ್ಲ, ನಿಂಬೆಣ್ಣು ಎಲ್ಲೋಯ್ತೆ? ದೆವ್ವ ಬಂದ್ಬಿಟ್ಟೈತೆ ಅನಿಸ್ತದೆ ಬಾರೆ. ಅಯ್ಯೋ ಬಂದ ಇರಿ. ಏನ್ರಿ ನಿಮ್ ಗೋಳು? ತಟ್ಟೆ ಕೆಳಗಡೆ ಬಂದ್ಬಿಡ್ತಾ? ರೀ ನಿಮ್ಗೆ ಏನಾದ್ರು ತಲೆಗಿಲೆ ಕೆಟ್ಟೈತಾ ಏನ್ ನಿಮ್ಗೆ? ನನಗೆ ಯಾಕೆಲ್ಲ ತಲೆ ಕೆಡ್ತದೆ? ದೇವ್ರಣೆಗೂ ತಟ್ಟೆ ಮ್ಯಾಲ್ಗಡೆ ಹಾರಾಡ್ತೈತೆ, ಅದಕ್ಕೆಲ್ವಾ ಬೇಗ ಬಾ ಅಂತ ಕರೆದ್ಬಿಟ್ಟಿದ್ದು. ಲೇ ಮನೆಯಳಿ ದೆವ್ವಗಳು ಕಾಟ ಕೊಡಕ್ಕೆ ಶುರು ಮಾಡ್ಕೊಬಿಟ್ಟವು ನನಗೆ ಯಾಕೋ ಭಯವಾಯ್ತೈತೆ. ಮನೆ ನಿಂಬೆಣ್ಣು ತಂದ್ಬಿಟ್ಟು ಇಲ್ಲಿ ಮಡಗಿದ್ನಲ್ಲ, ಇಲ್ಲಿ ನಿಂಬೆಣ್ಣೆ ಎತ್ಕೊಬಿಟ್ಟು ಬಾವು. ನಿಂಬೆಣ್ಣಿಗೂ ದೆವ್ವಗಳು ಯಾವ ಒತ್ತರಿಗೆ ಬರೋಕ್ಕಿಲ್ವಂತೆ. ನಿಂಬೆಣ್ಣೆ ಎತ್ಕೊಂಡ್ಬಿಟ್ಟು ಸರ್ನ ಬಾವು. ಓ ನೀವು ಮಂತ್ರ ಮಾಡ್ಬಿಟ್ಟು ತಂದಿದ್ ನಿಂಬೆಣ್ಣ? ಅಯ್ಯೋ ರಾಮ, ನಾನೆಲ್ಲೋ ಚಿತ್ರಾನ್ನ ಮಾಡ್ಲಿ ಅಂತ ತಂದ್ಬಿಟ್ಟಿದ್ದೇನೋ ಅಂತ ಹೇಳ್ಬಿಟ್ಟು ನೆನ್ನೆನೆನೆಯ ಕುಯ್ದುಬಿಟ್ಟು ಚಿತ್ತನ್ನಕ್ಕೆ ಹಾಕ್ಬಿಟ್ನಲ್ರಿ. ಅಯ್ಯೋ ನಿನ್ ಮನ್ಕಾಯಿ ಆಗೋಗ. ಲೇ ಮನೆಯಳಿ, ಅಲ್ಲಿ ಮಂತ್ರವಾದಿ ತಕ ಹೋಗ್ಬಿಟ್ಟು ನನಗೇನು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಿಂಬೆಣ್ಣು ಮಂತ್ರಿಸ್ಕೊಬಿಟ್ಟು ಬಂದಿದ್ರೆ ಏನೆಲ್ಲ ಮಾಡ್ತಿದ್ದೀಗ ನೀನು? ಅಯ್ಯೋ ನಿನ್ ಮಕ ಮುಚ್ಚ, ನಿಂಗೆ ಬರ್ಬಾರ್ದು ನಿಂಗೆ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ. ಏನೇ ಬಂದಿರೋದು ನಿಂಗೆ ದೊಡ್ಡ ರೋಗ ನಿನಗೆ. ಅಯ್ಯೋ ಈಗ ಏನು ಮಾಡೋದು ನಿಂಬೆಣ್ಣಿಗೆ? ಮುತ್ತಯ್ಯಪ್ಪನ ತಕ ಹೋಗ್ಬೇಕು. ನಿನಗೆ ಏನು ಅರ್ಥ ಆಯ್ತೈತೆ? ನನಗೆ ದೆವ್ವ ಕಾಟ ಕೊಡ್ತೈತೆ ಕಡ್ಲೆ. ಹೆಂಗ್ ಸಿಕ್ಕ್ರೆ ಹಂಗೇನಿಗೆ ದೊರುಮ್ದೇಟ್ ಆಗ್ತೈತೆ.
ಏ ಸುಮ್ಕಿರ್ರಿ, ತಮಾಸೆ ಮಾಡಬೇಡಿ. ನಿಮಗೆ ತಮಾಸೆ ಮಾಡಕ್ಕೆ ಒಂದು ಟೈಮ್ ಇರಲ್ವಾ? ತಮಾಸೆ ತಮಾಸೆ ಒಂದಿನ ಚಂದ, 2 ದಿನ ಚಂದ ತಮಾಸೆ. ಯಾವಾಗ ಹಿಂಗೆ ತಮಾಸೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತದ? ಸುಮ್ಕಿರಿ. ಲೇ ನಿನಗೆ ಬಾರಿಸ್ಬಿಡ್ತೀನಿ ಅಷ್ಟೇ. ದೇವ್ರನೇ ದೆವ್ವ ಸರಿಯಾಗಿ ಸೊಂಟ ಮುರಿದಂಗೆ ಕೊಟ್ಟೈತಿ ಮೊನ್ನೆ. ಈಗ ನೋಡಿದ್ರೆ ಸುಮ್ಮನಿರು, ಹಂಗೆ ನಿಂಗೆ ತಮಾಸೆ ಹೋಗ್ಬಿಟ್ಟೈತೆ ನಿಂಗೂ ನಿಮ್ಮ ಅಮ್ಮಂಗೆ. ಆ ದೆವ್ವ ಯಾವ್ದೈತೆ ದೆವ್ವ, ಇವಳಿಗೂ ನಾಲ್ಕು ಬಾರಿಸು, ಅವಾಗನ ಬುದ್ಧಿ ಬರ್ತದೆ ಇವಳಿಗೆ. ನಂಬ್ತಾಳೆ ಅವಾಗಾದ್ರೂ ಬರೀ ನನಗೆ ಇಟ್ಕೊಂಡು ಬಾರಿಸ್ತದೆ. ಅಯ್ಯೋ ಸರಿ ಹೋಗತ್ತಗೆ, ನನಗೆ ತಲೆ ಕೆಟ್ಟೋಗ್ಬಿಟ್ಟು ಹೆಂಗೆಂಗೋ ಆಡ್ತಾ ಇದ್ದೀನಿ ಅನಿಸ್ತದೆ. ಹೋಗಿ ಸುಮ್ಕೆನೆ ನೀಯ. ಹೊಟ್ಟೆಲ್ಲ ಹಸಿತೈತೆ. ಫಸ್ಟ್ ಊಟನಾರ ಮಾಡಬೇಕು. ಇವಳ ಹತ್ರ ಜಗಳ ಯಾರು ಮಾಡ್ತಾರೆ? ಏನಪ್ಪ ಊಟ? ಮುದ್ದೆ ಊಟ ಯಾಕೆ ತಿಂತೀಯ ಮಗನೇ? ಅಯ್ಯೋಯ್ಯೋ, ಪಿಜ್ಜಾ ಬರ್ಗರ್ ತಿನ್ಕೊಂಡು ಆರಾಮಾಗಿರೋದು ಬಿಟ್ಬಿಟ್ಟು ಈ ಊಟಕ್ಕೆ ಯಾಕಲ್ಲ ಬಂದೆ ನೀನು? ಅಪ್ಪ ಫಸ್ಟ್ ತಿನ್ನಣ. ಅಯ್ಯಯ್ಯೋ ಅಯ್ಯೋ ತೇಜ, ಲೇ ತೇಜ, ಸರ್ನ ಬಾರೆ ತಟ್ಟೆ ಮ್ಯಾಲ್ಗಡೆಗೆ ತೇಲ್ತಾಯಿ ಸರ್ನ ಬಾರೆ. ಅಯ್ಯೋ ಇಷ್ಟೊತ್ತು ಸಂದಾಗಿತ್ತು, ಕೆಳಗಡೆ ನೀನ್ ಬಂದ ಕೆಳಗಡೆ ಇತ್ತು. ಈಗ ನೋಡ್ಬಾರೆ ಮ್ಯಾಲ್ಗಡೆ ಹೆಂಗ್ ತೇಲ್ತಾ ಐತಿ ಅಂತ ಹೇಳ್ಬಿಟ್ಟು ನೋಡ್ಬಾರೆ. ಅಯ್ಯಯ್ಯೋ ದೆವ್ವ ಐತೆ, ದೆವ್ವ ಐತೆ, ದೆವ್ವ ಐತೆ, ಈ ಮನ್ಯಾಗ ದೆವ್ವ ಐತೆ. ರೀ ನೀವು ಸುಮ್ಕಿರಿ, ನಾನು ಬರಕಿಲ್ಲ. ತಮಾಸೆ ಮಾಡ್ತಿದ್ರಲ್ಲಿ ಮಗ ನೋಡ್ಕೋಬೇಕು ನಾನು. ಇಲ್ಲ ಬಂದ್ ಮಗ ನೀವೇನೇ ನೋಡ್ಕೊಳ್ಳಿ. ಅಯ್ಯ ಸುಮ್ನೆ ಹಿಂಸೆ ಇಕ್ತಾರೆ. ನೆಮ್ಮದಿ ಕಿರಕ್ಕೂ ಬಿಡಕ್ಕಿಲ್ಲ. ತಟ್ಟೆಲ್ಲ ಹಾರಾಡ್ತದೇನ್ರಿ? ನಿಮ್ ತಲೆಗಿಲೆ ಕೆಟ್ಟೈತೆಲ್ಲ ಕುಡ್ಕೊಂಡು ಏನಾರ ಬಂದ್ಬಿಟ್ಟಿದ್ದೀರಾ? ಅವನಲ್ಲ ಆ ನನ್ನ ಮಗನ ಜೊತೆ ಸೇರ್ಬಿಟ್ಟು ನೀವು ಸುಮ್ಮನೆ ಕುಡ್ಕೊಂಡು ಮಾಡ್ತಾ ಇದ್ದೀರಾ. ಸುಮ್ಕೆನೆಯ ನೋಡಿ, ತಟ್ಟೆನೂ ಹಾರಾಕಿಲ್ಲ, ಮುದ್ದೆನೂ ಹಾರಾಕಿಲ್ಲ. ನಾನು ಎಂದು ನೋಡೇ ಇಲ್ಲ ಆರೋದನ್ನ. ನಿಮಗೆ ತಲೆ ಕೆಟ್ಟೈತೆ ಅನಿಸ್ತದೆ. ಸುಮ್ಮನೆ ತಿನ್ನೋದು ಕಲ್ತ್ಕೊಳ್ಳಿ. ಸುಮ್ಮನೆ ತಿನ್ನೋದು ತಟ್ಟೆ ಕೆಳಗಡೆ ಐತ್ರಿ ತಾನೇ, ಮ್ಯಾಲ್ಗಡಿಗೆ ಹೋಗ್ಬಿಟ್ಟೈತೆ. ಇವಳಿಗೆ ನನ್ನ ಕಷ್ಟ ಅರ್ಥನೇ ಮಾಡ್ಕೊಳಕ್ಕಿಲ್ಲ. ನನ್ನ ದೋಸ್ತು ಸಮ ಯಾರು ಬರಲ್ಲ. ಅವ್ನು ನನ್ನ ಕಷ್ಟನ ಹೆಂಗೆ ಅರ್ಥ ಮಾಡ್ಕೊಬಿಟ್ಟ. ಆದರೆ ನನ್ನ ಹೆಂಡತಿ ಅರ್ಥ ಮಾಡ್ಕೊಳಕ್ಕಿಲ್ಲ ಬಿಡು. ಈ ಜನ್ಮದಾಗ ಅರ್ಥ ಮಾಡ್ಕೊಳಕ್ಕಿಲ್ಲ ಬಿಡು. ಮ್ಯಾಲ್ಗಡೆ ಹೋಯ್ತಲ್ಲ ತಟ್ಟೆ, ದೆವ್ವ ದೆವ್ವ ಫಿಕ್ಸು ಫಿಕ್ಸು. ಇನ್ನೊಂದ್ಕಿಂತ ಮುಂದೆ ಹೋಯ್ತಾ ಹೋಗ್ಬಿಟ್ಟು ನಿಂಬೆ ನಿಂತ್ಕೊಬಿಟ್ಟು ಬರಬೇಕು. ಚಿತ್ರಾನ್ನ ಮಾಡೋದಿಲ್ಲ ಅಂತ ಚಿತ್ರಾನ್ನ. ಇವಳು ಅಜ್ಜಿನ ಬಡಿಯ. ಈ ನನ್ನ ಮಗು ನೀನು ಹೆಂಗೆ ಆಟ ಆಡ್ಸೋಣ? ನೀನು ಯಾವ ಥರ ಆಟ ಆಡ್ಸೋಣ? ತಟ್ಟೆ ಕೆಳಗಡೆ ಕಿಕ್ಲ ಊಟ ಮಾಡುವಂತ ಬೇಡ. ನನ್ನ ಮೊಮ್ಮಗಳನ್ನೇ ಬೈದ್ಬಿಟ್ಟು ಪಿಜ್ಜಾ ಬರ್ಗರ್ ಒಂದಲ್ಲ ತಿನ್ಕೊಬಿಟ್ಟು ಬರಲಿ ಹೇಳೋಗಿ. ದೋರಿದ್ರು ನನ್ನ ಮಗನ ಪಿಜ್ಜಾ ಬರ್ಗರ್. ನಿನಗೆ ನನ್ನ ಮೊಮ್ಮಗಳು ಮಾಡಿರೋ ಕೈ ರುಚಿಯ ನಾನೇನೇ ತಿನ್ಕೋತೀನಿ. ಅಯ್ಯಯ್ಯೋ ಲೇ ತೇಜ, ಮನೆಯೆಲ್ಲ ಓಡಾಡ್ತಾ ಇತ್ಕೊಂಡ್ಲೆ ತಟ್ಟೆ. ರೀ ನಾನು ಏನಾರ ಇವಾಗ ಅಲ್ಲಿಗೆ ಬಂದೆ ಅಂದ್ರೆ ದೇವ್ರಣ್ಣ ನನಗೆ ಪಿತ್ತ ನೆತ್ತಿಗೆರ್ಬಿಟ್ಟೈತೆ. ಬೆಳಗ್ಗೆಯಿಂದನೂ ಈ ಮಗನ ನೋಡ್ಕೊಂಡ್ಲು, ಮನೆ ಕೆಲಸ ಮಾಡ್ಲು, ನನಗೇನು ಮಜ್ಜಿದ ಬೇರೆ ನೆನಪು. ಹಿಂಗೆ ನೀವೇನಾರ ಹಿಂಗೆ ತಿಕ್ಲಂಗೆ ಆಡ್ಬಿಟ್ರಿ ಅಂತಂದ್ರೆ ದೇವ್ರಣ್ಣ ನಾನು ಏನು ಮಾಡ್ತೀನೋ ನನಗೇನಿಯ ಗೊತ್ತಿಲ್ಲ ರೀ. ನಾನು ಏನು ಮಾಡ್ತೀನೋ ಏನು ಬಿಡ್ತೀನೋ. ನಾನು ಸುಮ್ಮನೆ ತಿಕ್ಲಸಿ ಉಚ್ಚದಿಸ್ಬೇಡಿ ನನಗೆ. ಸುಮ್ಮನೆ ನೀನು ತಿನ್ಕತ್ತೀರಾ ತಿನ್ಕೊಳ್ಳಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಎದ್ದೋಗಿ. ನನಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಟ್ಟಿರೆ? ನಿಮ್ಗೆ ಎಲ್ಲನೂ ಇಳಿಯಕ್ಕಿಲ್ಲ ಬಿಡಿ ಹೊಟ್ಟೆಗೆ. ಯಾಕೆ ಹೇಳಿ? ಎಲ್ಲ ಹೊರಗಡೆ ಓಟ್ಲೂಟ ತಿಂತೀನಿ, ನಿಮ್ಗೆ ಅಭ್ಯಾಸ ಆಗ್ಬಿಟ್ಟೈತಲ್ಲ. ಈ ಮುದ್ದೆ ಸಪ್ನೀರು ಉಪ್ಸಾರು ಎಲ್ಲ ನಿಮ್ಗೆ ಎಲ್ಲ ತತ್ತವೆ ಹೇಳು ಹೊಟ್ಟೆಗೆ. ಹೋಗಿ ಎಲ್ಲನ ಹೊರಗಡೆ ತಿನ್ಕೊಳ್ಳಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ. ಥೂ. ಲೇ ತೇಜ, ಗೊತ್ತಾಯ್ತದೆ ನಿನಗೂ ಒಂದಿನ ಗೊತ್ತಾಯ್ತದೆ ನನ್ನ ಕಷ್ಟ ಏನು ಅಂತ ಹೇಳ್ಬಿಟ್ಟು. ಹೆಂಗೆ ಹಾರಾಡ್ತಾ ಇತ್ತು ತಟ್ಟೆ ಅಂತ ಹೇಳ್ಬಿಟ್ಟು ನಿನ್ಗೂ ಗೊತ್ತಾಯ್ತದೆ. ನೋಡ್ತಾ ಇರು. ಲೋಪರ್ ಅಂತ ತಗೊಬಿಟ್ಟು ಬಂದು ನಿನ್ನ ಮಕ್ಕ ಮುಚ್ಚ ನಿಂಗೆ ಮಾಡ್ತೀನಿ. ನಿನಗೂ ಒಂದ್ಸಲ ಅಟ್ಕಾಯಿಸೋದಲ್ಲ ದೆವ್ವ, ಅವಾಗ ಮಾಡ್ತೀನಿ. ಹಬ್ಬ ನನ್ನ ಮಗನಿಗೆ ತಿನ್ನಕ್ಕೆ ಅದೃಷ್ಟನೇನೇ ಇಲ್ಲ. ನಾನು ತಿಂತೀನಿ. ಎಷ್ಟು ದಿನಾಗಿ ತಿಂದು ಹೊಟ್ಟೇನೂ ಹಸಿತಿಲ್ಲ, ಆದರೂ ತಿನ್ನಬೇಕು ಅಂತ ಅನ್ನಿಸ್ತೈತೆ. ನಾನೇ ಇವಾಗ ಮ್ಯಾಜಿಕ್ ಮಾಡೋಕ್ಕೆ ಶುರು ಮಾಡ್ಕೊಬಿಟ್ಟಿದ್ದೀನಿ. ಆ ಭೈರವನ ಜೊತೆ ಸೇರ್ಕೊಬಿಟ್ಟು ನನಗೂ ಬಂದ್ಬಿಟ್ಟೈತೆ. ಯಾರೋ ಯಾರೈತ ಮಗನೋ ಏನೋ ಗೊತ್ತಿಲ್ಲ, ನನಗೆ ಮಾತ್ರ ಎಂಥ ಸಂದಾಗ ಸಹಾಯ ಮಾಡ್ತಾನಪ್ಪ.